ನನ್ನ ಆತ್ಮೀಯ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಹೊನ್ನಾಳಿ ತಾಲೂಕಿನ ಅಧ್ಯಕ್ಷನಾಗಿರ್ತಕ್ಕಂಥ ಕೆ.ಸಿ. ಬಸಪ್ಪ ಅರಬಗಟ್ಟೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರಿಬಸಪ್ಪ ಗೌಡ್ರೆ, ಹಿರೇಮಠದ ಬಸವರಾಜಪ್ಪನವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಹಾಲೇಶಪ್ಪನವರೇ, ಮುರುಗೇಶಣ್ಣವರೇ, ಬಸವನಗೌಡ್ರೆ ಮತ್ತು ಆನಂದಪ್ಪನವರೇ, ಇವತ್ತು ಕರೆದರ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಯು.ಟಿ. ಖಾದರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಗೊಂದಲದ ವಿಚಾರ. ಗುಟ್ಕಾವನ್ನು ಯಾವ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಅಂತಕ್ಕಂಥ ವಿಚಾರದ ಬಗ್ಗೆ ಭಾಳ ಗೊಂದಲ ಆಗಿದೆ. ಈ ವಿಚಾರದ ಬಗ್ಗೆ ನಮ್ಮ ಹೊನ್ನಾಳಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಿ.ಜಿ. ಶಾಂತನಗೌಡರು ಮತ್ತು ತೀರ್ಥಹಳ್ಳಿ ತಾಲೂಕಿನಾಗಿರ್ತಕ್ಕಂಥ ಆರಕಿನ ಜ್ಞಾನೇಂದ್ರವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸ್ತೇನೆ. ಈ ನಿನ್ನೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿರೋ ಪ್ರಯುಕ್ತ ಆರೋಗ್ಯ ಸಚಿವರು ಯಾವ ಕಾರಣಕ್ಕೂ ನಾವು ಗುಟ್ಕಾವನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಇವರು ಒಂದು ಕಡೆ ಹೇಳ್ತಾರೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ಅದು ಸಭೆಯಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ, ನಮ್ಮ ಗಮನಕ್ಕೂ ಅದು ಬಂದಿಲ್ಲ ವಿಚಾರ, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿಬಿಟ್ಟು ಯಾವ ತೊಂದರೆ ಆಗದ ರೀತಿಯಲ್ಲಿ ನಾವು ಅಡಿಕೆ ಬೆಳೆಗಾರರಿಗೆ ಉತ್ತಮವಾದಂಥ ಕೆಲಸವನ್ನು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಈ ನಿನ್ನೆ ಮೊನ್ನೆ ಮತ್ತೆ ಒಂದು ಪತ್ರಿಕೆ ಮಾಧ್ಯಮದಲ್ಲೂ ಕೂಡ ಸುದ್ದಿ ಮಾಧ್ಯಮದಲ್ಲೂ ಕೂಡ ಆರೋಗ್ಯ ಸಚಿವರು ಹೇಳಿಕೆಯನ್ನು ಕೊಡ್ತಲೇ ಇದ್ದಾರೆ, ಯಾವ ಕಾರಣಕ್ಕೂ ನಾವು ಬ್ಯಾನ್ ಮಾಡಲ್ಲ ಅಂತಕ್ಕಂಥ. ಈ ನಿಕೋಟಿನ್ ಮಾತ್ರ ನಾವು ವಾಪಸ್ ತೆಗಿತೀವಿ, ಮತ್ತು ಇನ್ನು ಉಳಿದ ಗುಟ್ಕಾಗಲಿ ಪಾನ್ ಮಸಾಲೆ ಆಗಲಿ ಅದರಿಂದ ಯಾವುದೂ ತೊಂದರೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ನಿಕೋಟಿನ್ನು ತಂಬಾಕಿನಲ್ಲಿ ಇಲ್ವಾ, ಮದ್ಯಪಾನದಲ್ಲಿ ಇಲ್ವಾ, ಯಾವುದರಲ್ಲಿ ನಿಕೋಟಿನ್ ತೆಗಿತಾರೆ? ಹಾಗಾದರೆ ಈ ನಿಕೋಟಿನ್ ತೆಗೆಯೋದ್ರಿಂದ ಯಾರಿಗೆ ಒಳ್ಳೆಯದಾಗ್ತತಿ, ಯಾರಿಗೆ ಕೆಟ್ಟದ್ದಾಗ್ತಕ್ಕಂಥದ್ದು ಯೋಚನೆ ಇಲ್ದೇ ಬಾಯಿ ಬಂದಂಥ ಉತ್ತರಗಳನ್ನು ಕೊಡ್ತಾ ಬಂದಿದ್ದಾರೆ. ಇದಾದ್ದರಿಂದ ರೈತರಿಗೆ, ಅಡಿಕೆ ಬೆಳೆಗಾರರಿಗೆ ಬಹಳ ಪೆಟ್ಟು ಬೀಳ್ತಾ ಇದೆ. ನಮಗೆ ಯಾವ ಸಮಸ್ಯೆನೂ ಆಗೋದಿಲ್ಲ, ಅಡಿಕೆ ಬೆಳೆಗಾರರಿಗೆ ಉತ್ತಮವಾದ ಬೆಳೆಯನ್ನು ಸಿಗ್ತತೆ ಅಂತಕ್ಕಂಥ ಮಾತನ್ನು ಆರೋಗ್ಯ ಸಚಿವರು ಹೇಳ್ತಾರೆ. ಅದು ಯಾವ ಸತ್ಯವೋ ಯಾವ ಕಾರಣಕ್ಕೆ ಹೇಳ್ತಾರೋ ಗೊತ್ತಿಲ್ಲ. ಈ ವಿಚಾರಕ್ಕೆ ಇವತ್ತು ನಾವು ದಿನಾಂಕ 21ನೇ ತಾರೀಕು ಶುಕ್ರವಾರ 12 ಗಂಟೆಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಾಲೂಕು ಕಚೇರಿಯವರಿಗೆ ಮೆರವಣಿಗೆ ಮೂಲಕ ಹೋಗಿ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಡಲಿದ್ದೇವೆ. ಆದ ಕಾರಣಕ್ಕೆ ಎಲ್ಲ ರೈತ ಅಡಿಕೆ ಬೆಳೆಗಾರರು ಆಗಮಿಸಬೇಕು, ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನನ್ನ 4 ಮಾತನ್ನು ಆಡಲಿಕ್ಕೆ ಕೊಟ್ಟಂಥ ಸುದ್ದಿ ಮಾಧ್ಯಮದವರಿಗೂ ಮತ್ತು ನನ್ನ ರೈತ ಮಿತ್ರದವರಿಗೂ ನಮ್ಮ ಅಧ್ಯಕ್ಷರು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ.